ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆಯಲ್ಲಿ ಹರ್ಷಂದು ಅನ್ನಪ್ರಾಶನ ಮತ್ತೆ ಕಿವಿ ಚುಚ್ಚೋ ಶಾಸ್ತ್ರ ಆಯಿತು. ಕಿವಿ ಚುಚ್ಚೋದನ್ನ ಕರ್ಣವೇದ ಸಂಸ್ಕಾರ ಅಂತಲೂ ಕರೀತಾರೆ. ಈ ಎರಡೂ ಸಂಸ್ಕಾರಗಳು ಹಿಂದೂ ಧರ್ಮದ ಪ್ರಮುಖ ಆಚರಣೆಗಳಾಗಿದ್ದು, ಸಾಮಾನ್ಯವಾಗಿ ಮಗುವಿಗೆ ಗಟ್ಟಿ ಆಹಾರ ತಿನ್ನಿಸಿದ ನಂತರ ಕಿವಿ ಚುಚ್ಚಿಸಲಾಗುತ್ತದೆ. ಕಿವಿ ಚುಚ್ಚುವಿಕೆಯ ಮಗುವಿನ ಆರೋಗ್ಯ ಮತ್ತು ಬುದ್ಧಿಮತ್ತೆಗೆ ಸಂಬಂಧಿಸಿದೆ ಎಂದು ನಂಬಲಾಗುತ್ತದೆ. ಅನ್ನಪ್ರಾಶನ ಅಂದರೆ ಮಗುವಿಗೆ ಮೊದಲ ಬಾರಿಗೆ ಗಟ್ಟಿ ಆಹಾರವನ್ನ ತಿನ್ನಿಸುವ ಸಂಸ್ಕಾರ. ಸಾಮಾನ್ಯವಾಗಿ ಮಗುವಿಗೆ 6 ತಿಂಗಳು ತುಂಬಿದ ನಂತರ ಮಾಡಲಾಗುತ್ತದೆ. ಇನ್ನ ಕಿವಿ ಚುಚ್ಚುವಿಕೆ ಅಥವಾ ಕರ್ಣವೇದ ಸಂಸ್ಕಾರ ಅಂದರೆ ಮಗುವಿನ ಕಿವಿಗಳನ್ನು ಚುಚ್ಚುವ ಆಚರಣೆ. ಹಿಂದೂ ಧರ್ಮದ 16 ಸಂಸ್ಕಾರಗಳಲ್ಲಿ ಇದು ಒಂದು. ಇದು ಮಗುವಿನ ಭಾವನಾತ್ಮಕ ಮತ್ತು ದೈಹಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಎಂದು ನಂಬಲಾಗಿದೆ. ಇದು ಬುದ್ಧಿಶಕ್ತಿ ಮತ್ತು ಜ್ಞಾನವನ್ನು ಹೆಚ್ಚಿಸುತ್ತದೆ. ಕರ್ಣವೇದ ಸಂಸ್ಕಾರನ ಮಗು ಹುಟ್ಟಿದ ನಂತರ 3 ತಿಂಗಳಿಂದ 1 ವರ್ಷದವರೆಗೆ ಅಥವಾ 3 ರಿಂದ 5 ವರ್ಷದವರೆಗೆ ಮಾಡಬಹುದು. ಹುಡುಗರಿಗಾದ್ರೆ ಮೊದಲು ಬಲ್ಲ ಕಿವಿಯನ್ನು ಚುಚ್ಚುತ್ತಾರೆ, ಹುಡುಗಿಯರಿಗಾದ್ರೆ ಮೊದಲು ಎಡ ಕಿವಿಯನ್ನು ಚುಚ್ಚುತ್ತಾರೆ. ಕಿವಿ ಚುಚ್ಚಿದ ನಂತರ ಚಿನ್ನದ ಆಭರಣವನ್ನ ಹಾಕ್ತಾರೆ. ಇದಕ್ಕೆ ವೈಜ್ಞಾನಿಕ ಮಹತ್ವ ಕೂಡ ಇದೆ. ಅದೇನೆಂದ್ರೆ ಕಿವಿ ಹಾಲೆಗಳಲ್ಲಿರುವ ಸೂಕ್ಷ್ಮ ಬಿಂದುಗಳು ಮೆದುಳಿನ ವಿವಿಧ ಭಾಗಗಳನ್ನು ಸಕ್ರಿಯಗೊಳಿಸುತ್ತದೆ ಎಂದು ಆಯುರ್ವೇದ ಹೇಳುತ್ತೆ. ಇದು ಮೆದುಳಿನ ಕೆಲಸವನ್ನು ನಿಯಂತ್ರಿಸುವ ಮಾಸ್ಟರ್ ಸೆರೆಬ್ರಲ್ನ ಸ್ಥಾನವಾಗಿದೆ ಎಂದು ನಂಬಲಾಗಿದೆ. ಜ್ಯೋತಿಷ್ಯದ ಪ್ರಕಾರ ಕಿವಿ ಚುಚ್ಚುವಿಕೆಯು ರಾಹು ಮತ್ತು ಕೇತು ಗ್ರಹಗಳಿಗೆ ಸಂಬಂಧಿಸಿದ ದೋಷಗಳನ್ನು ನಿವಾರಿಸುತ್ತದೆ. ಟೆಟನಸ್ ಲಸಿಕೆ ಹಾಕಿದ ನಂತರ ಕಿವಿ ಚುಚ್ಚೋದು ಸುರಕ್ಷಿತ, ಏಕೆಂದರೆ ಅದು ಪೇನ್ನ ಸ್ವಲ್ಪ ಕಡಿಮೆ ಮಾಡಿಕೊಳ್ಳುತ್ತೆ. ಇದು ಮಗುವಿನ ಆರೋಗ್ಯ ಮತ್ತು ಸದೃಢತೆಗೆ ಸಹಾಯಕಾರಿಯಾಗಿದೆ. ಈ 2 ಶಾಸ್ತ್ರಗಳನ್ನ ಮುಗಿಸಿ ಊಟ ಮಾಡಿದ್ವಿ. ಎರಡು ಶಾಸ್ತ್ರಗಳು ತುಂಬ ಚೆನ್ನಾಗಿ ಆದವು. ಯಾವುದೇ ವಿಘ್ನಗಳಾಗಲಿಲ್ಲ. ಮಗು ಸ್ವಲ್ಪ ಹೊತ್ತು ಅಳ್ತು ಆ ನೋವಿಂದ, ಮತ್ತೆ ಅದು ಸರಿ ಹೋಯಿತು. ನಮ್ಮ ಚಿನ್ನಗೂ ಇದರಲ್ಲೇ ಕಿವಿ ಚುಚ್ಚಿದ್ವಿ 2ನೇ ಸಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.